ಇವತ್ತು ನಾನು ಸ್ವಲ್ಪ ಬ್ಲಡ್ ಪ್ರೆಷರ್ ಬಗ್ಗೆ ಹೇಳ್ತೀನಿ. ಬ್ಲಡ್ ಪ್ರೆಷರ್ ಎಲ್ಲರಿಗೂ ನಾರ್ಮಲಾಗಿ 120/80 110/80 ಆ ಥರ ಇರುತ್ತೆ. ಸೊ ಕೆಲವೊಬ್ಬರಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, ಆದರೆ ಅವರು ನೋಡ್ಕೊಂಡಿರೋದಿಲ್ಲ. ಎಷ್ಟೊಂದು ಜನ ಪ್ರೊಫೆಷ್ನಲ್ಸು ಕಂಪ್ನೀಸಿಂದ ಚೆಕಪ್ಗೆ ಹೋಗಿರ್ತಾರೆ. ಅಲ್ಲೂ ಒನ್ ಟೈಮ್ ಚೆಕ್ ಮಾಡ್ತಾರೆ, 2 ಟೈಮ್ ಚೆಕ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಅವರು ಸ್ಟೆಪ್ಪು ತಗೊಳ್ಳಲ್ಲ. ಅದಕ್ಕೆ ಏನು ಮಾಡಬೇಕಂತೇಳಿದ್ರೆ ಡೈಲಿ 3 ಡೇಸು ಕಂಟಿನ್ಯೂಸ್ ಆಗಿ 3 ಟೈಮ್ಸು ಚೆಕ್ ಮಾಡಬೇಕು. ಅದು ರೆಕಾರ್ಡ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಬಿ ಪಿ ಇದೆಯೋ ಇಲ್ವೋ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಸೊ ಬಿ ಪಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ 100% ಬಿ ಪಿ ಬಂದಾಗ ಸ್ಟ್ರೋಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಬಿ ಪಿ ಏನಾದರೂ ಕಂಟ್ರೋಲ್ ಇಲ್ಲ, ಅನ್ಕಂಟ್ರೋಲ್ ಆಗಿದೆ, ಮೆಡಿಕೇಷನ್ ತೊಗೊಂಡಿಲ್ಲ, ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ, ನೋಟಿಸ್ ಮಾಡಿಲ್ಲ, ನಿಮ್ಗೆ ಬಿ ಪಿ ಇರೋದೇ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸ್ಟ್ರೋಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಈ ಸ್ಟ್ರೋಕ್ ಬರುತ್ತೆ ಅಂತ ಹೇಳಿದ್ರೆ, ಏನಕ್ಕೆ ಸ್ಟ್ರೋಕ್ ಬರುತ್ತಂದರೆ ಈ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಆಕ್ಸಿಜನ್ ಕಮ್ಮಿ ಆಗುತ್ತೆ, ಪ್ಲಸ್ಸು ಬ್ಲಡ್ ಫ್ಲೋ ಅನ್ನೋದು ತುಂಬ ಕಮ್ಮಿ ಆಗಿಬಿಡುತ್ತೆ ಬ್ರೈನ್ಗೆ. ಅದರಿಂದ ಸ್ಟ್ರೋಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಸ್ಟ್ರೋಕ್ ಆಗುತ್ತೋ ಆವಾಗ ನಮ್ಮದು ಬ್ಲಡ್ ವೆಸಲಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಬ್ಲಡ್ ಫ್ಲೋ ಜಾಸ್ತಿ ಆದಾಗ ಇವಾಗ ಒಂದು ಪೈಪಲ್ಲಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೇ ನೀರು ಹೋಗ್ಲಿಕ್ಕೆ ಸಾಧ್ಯ. ಅದ್ರ ಮೇಲೆ ಜಾಸ್ತಿ ಏನಾದರೂ ಪ್ರೆಷರ್ ಜಾಸ್ತಿ ಐತೆ ಅಂದರೆ ಈ ಪೈಪ್ ಈ ಥರ ಇದು ಬ್ಲಡ್ ವೆಸಲ್ಸ್ ಈ ಥರ ಬಲ್ಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಇದು ಬಲ್ಜ್ ಆಗುತ್ತೋ, ಪ್ರೆಷರ್ ಜಾಸ್ತಿ ಇದ್ದಾಗ ಇದು ಒಡೆದೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದು ಬ್ರೇಕ್ ಆಗುತ್ತೆ, ಬರ್ಸ್ಟ್ ಆಗುತ್ತೆ. ಸೊ ಅನ್ಯೂರಿಸಮ್ ಅಂತ ಹೇಳ್ತಾರೆ ಮೆಡಿಕಲ್ ಟರ್ಮಲ್ಲಿ. ಅದಕ್ಕೋಸ್ಕರ ಬಿ ಪಿ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ಲಸ್ ಅದ್ರ ಸ್ಟ್ರೋಕ್ ಬಂದಮೇಲೆ ಏನು ಕಾಂಪ್ಲಿಕೇಶನ್ಸ್ ಅಂದರೆ ಈ ಥರ ಅನ್ಯೂರಿಸಮ್ ಆಗ್ಬೋದು, ಬ್ಲಡ್ ವೆಸಲ್ಸ್ ಒಡೆದೋಗಿ ಮನುಷ್ಯ ಸಡನ್ನಾಗಿ ಡೆತ್ ಬರ್ಬೋದು. ಮತ್ತು ಹಾರ್ಟಲ್ಲಿ ಬ್ಲಾಕ್ಸ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಮತ್ತು ಕಿಡ್ನೀಸು ಒಂದು ವೇಸ್ಟನ್ನ ಹೊರಗಡೆ ಫಿಲ್ಟರ್ ಮಾಡಿ ಕಳಿಸೋದಿಲ್ಲ. ಅದರಿಂದ ವೇಸ್ಟೆಲ್ಲ ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ. ನೀವು ಡಯಾಲಿಸಿಸ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಸಿಂಪಲ್ಲಾಗಿ ಒಂದು ಬಿ ಪಿ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಬಿ ಪಿ ಯಾವಾಗಲೂ ಚೆಕ್ ಮಾಡ್ಕೊಳ್ಳಿ. 3 ಡೇಸ್ ಕಂಟಿನ್ಯೂಸ್ ಆಗಿ ಚೆಕ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಬಿ ಪಿ ನಿಮ್ಗೆ ಇದೆಯಾ ಇಲ್ವಾ, ಏನು ಮಾಡಬೇಕು ನೆಕ್ಸ್ಟು, ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾ, ಇಲ್ಲಾಂದರೆ ಜಾಸ್ತಿ ಕಂಟಿನ್ಯೂಸ್ ಆಗಿ ಒಂದೇ ಲೆವೆಲಲ್ಲಿ ಜಾಸ್ತಿ ಹೈ ವ್ಯಾಲ್ಯೂಸ್ ಇದ್ದರೆ ಹಾಸ್ಪಿಟ್ಲಿಗೆ ಹೋಗಬೇಕಾ ಅಂತ ನೀವು ಒಂದು ಸ್ಟೆಪ್ನ ತೊಗೊಬೋದು.